ಕನ್ನಡದ ರಾಜ್ಯ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ವತಿಯಿಂದ ಸಂಘದ ರಾಜ್ಯ ಮಟ್ಟದ ಸಮಾವೇಶ ಹಾಗೂ ಪೂರ್ವಭಾವಿ ಸಭೆ ಮತ್ತು 2ನೇ ವರ್ಷದ ವಾರ್ಷಿಕೋತ್ಸವದ ಕುರಿತು ಚರ್ಚೆ ಹಾಗೂ ಸಂಘದ ಹಾಲಿ ಹಾಗೂ ಮುಂದಿನ ಚಟುವಟಿಕೆಗಳ ಬಗ್ಗೆ ಚರ್ಚೆ ಮತ್ತು ಕರ್ನಾಟಕ ರಾಜ್ಯ ಸಿಎಸ್ಟಿ ಸಂಘದ ವತಿಯಿಂದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಪ್ರಕರಣಗಳ ಬಗ್ಗೆ ಚರ್ಚಿಸುವುದು ಹಾಗೂ ಸಂಘದ ಸದಸ್ಯರ ನೋಂದಣಿ ಸಂಖ್ಯೆ ಹೆಚ್ಚಿಸುವುದರ ಬಗ್ಗೆ ಚರ್ಚಿಸುವುದು ಹಾಗೂ ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ವಕೀಲರ ಸಂಘದ ಹಿರಿಯ ವಕೀಲರನ್ನು ಆಹ್ವಾನಿಸಿ ಅವರ ಅಭಿಪ್ರಾಯ ಸಂಗ್ರಹಿಸಿ ಅವರಿಗೆ ಗೌರವ ಸಮರ್ಪಿಸುವುದು ಹಾಗೂ ಅಧ್ಯಕ್ಷರ ಅಪ್ಪಣೆ ಮೇಲೆ ಇನ್ನಿತರ ವಿಷಯಗಳ ಬಗ್ಗೆ ಚರ್ಚೆ. ಬರಕ್ಕಾಗಲಿಲ್ಲ, ಅದಕ್ಕೋಸ್ಕರ ನಮ್ಮನ್ನ ಕಳಿಸ್ಕೊಟ್ರು. ಸೊ ತುಂಬಾ ತಿಳಿದವರು ನಿಮ್ಮ ಮುಂದೆ ನಾವು ಏನು ಮಾತಾಡ್ಬೇಕಾದ್ರೆ ಗೊತ್ತಾಗಲ್ಲ, ತಪ್ಪು ಮಾತಾಡಿದ್ರೆ ಕ್ಷಮೆ ಇರಲಿ. ಸೊ ನಾನು ಕಾಟೇರದ ಸ್ಟೋರಿ ಸ್ಕ್ರೀನ್ ಪ್ಲೇ ಬರೆದಿದ್ದೆ, ಮತ್ತು ಇದಕ್ಕೆ ಮುಂಚೆ ಗುರು ಶಿಷ್ಯರು ಅನ್ನೋ ಸಿನಿಮಾಗೆ ಡೈರೆಕ್ಟ್ ಮಾಡಿದ್ದೆ. ಇವಾಗ ದುನಿಯಾ ವಿಜಯ್ ಮತ್ತು ರಾಜ್ಬಿ ಶೆಟ್ಟಿ ಕಾಂಬಿನೇಷನ್ ಲ್ಯಾಂಡ್ ಲಾರ್ಡ್ ಸಿನಿಮಾ ನಾಡಿದ್ದು 23rd ರಿಲೀಸ್ ಆಗ್ತಾ ಇದೆ. ಸೊ ನಿರ್ದೇಶಕ. ಸೊ ನನ್ನದೇನು ಅಂದರೆ ನಾವು ಬಾಬಾ ಸಾಹೇಬರ ಆಶಯದಲ್ಲಿ ಬೆಳೆದು ಬಂದಿದ್ದು. ಸೊ ನಮ್ಮ ಸಿನಿಮಾಗಳ ಉದ್ದೇಶ, ನೀವು ಇದಕ್ಕೂ ಮುಂಚೆ ಗುರು ಶಿಷ್ಯರು ನೋಡಿರ್ಬೋದು, ಕಾಟೇರ ನೋಡಿರ್ಬೋದು, ಸಮಾನತೆಯ ಹೋರಾಟವೇ ನಮ್ಮದು ಒಂದು ಅಡಿಪಾಯ. ಈಗ ಲ್ಯಾಂಡ್ ಲಾರ್ಡ್ ಕೂಡ ಅದೇ ನಿಟ್ಟಿನಲ್ಲಿ ಮೂಡಿ ಬರ್ತಾ ಇದೆ. ಕಾಕತಾಳೀಯ ಏನು ಅಂತಂದರೆ ಅದೊಂದು ಮೂಲ ಕಥೆಯನ್ನು ಒಂದು 80s ಟೈಮಲ್ಲಿ ಒಂದು ಹಳ್ಳಿಯಲ್ಲಿ ಕಾನೂನು ಅನ್ನೋದು ಎಷ್ಟು ಕಷ್ಟ ಅಂದರೆ, ಒಂದು ಪಂಚಾಯಿತಿ ಜಮೀನ್ದಾರ್ ಪದ್ಧತಿಯಿಂದ ಈ ಕೋರ್ಟ್ ಪೊಲೀಸ್ ಸ್ಟೇಷನ್ ಅನ್ನೋದು ಹೇಗೆ ಹೊರಗಡೆ ಬಂದರು ಜನಗಳು ಅನ್ನೋದೇ ಈ ಸಿನಿಮಾದ, ನನ್ನ ಲ್ಯಾಂಡ್ ಲಾರ್ಡ್ ಸಿನಿಮಾದ ಮೂಲ ಉದ್ದೇಶ. ಆ್ಯಕ್ಚುಲಿ ಒಂದು ಸಂಪ್ರದಾಯ, ಒಂದು ಪದ್ಧತಿಯಿಂದ ಕಾನೂನು ಹೇಗೆ ಆ ಊರಲ್ಲಿ ಬಂತು, ಅದು ಹೋರಾಟ ಏನು ಅನ್ನೋದೇ ನನ್ನ ಹೀರೋ ಸಿನಿಮಾದ ಮೂಲ ಉದ್ದೇಶ. ಸೊ ನಿಮ್ಮಗಳ ಮುಂದೆ ಆ ಸಿನಿಮಾನ ಹಂಚ್ಕೊಳ್ತಿರೋದು ತುಂಬ ಖುಷಿ ಇದೆ. ಸಾಧ್ಯವಾದರೆ ಎಲ್ಲರೂ ಫ್ರೀ ಮಾಡಿಕೊಂಡು ನಾಳೆ 23rd ನೋಡಿ ನಿಮ್ಮ ಅನಿಸಿಕೆಗಳನ್ನು ನಿಮ್ಮ ಫೇಸ್ಬುಕ್ ಮತ್ತು ನಿಮ್ಮ ಸ್ನೇಹಿತರಿಗೆ ಹೇಳಿ, ಅಷ್ಟೇ ಹೇಳಿ ಬಯಸ್ತೀನಿ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ಈ ಥರ ಒಂದು ಸಂಘಟನೆ ನಡೀಲಿ. ಒಂದು ಒಗ್ಗಟ್ಟಿನಲ್ಲಿ ಶಕ್ತಿ ಇದೆ. ಸೊ ನಾವು ಯಾವತ್ತೂ ಒಗ್ಗಟ್ಟನ್ನು ಮೆರಿಬೇಕಂತ ಕೇಳ್ಕೊಳ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ವಕೀಲ ಸನ್ಮಾನ ಸಂಘದವರಿಂದ ಅಧ್ಯಕ್ಷರಾಗಿ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳಿಂದ ಒಂದು ವಕೀಲ ಸನ್ಮಾನ ಖ್ಯಾತ ನಿರ್ದೇಶಕರಾದಂಥ ಆನೇಕಲ್ ಕೋರ್ಟ್ನ ಅಧ್ಯಕ್ಷರಾದ ಪಟಾಪಟ್ ಪ್ರಕಾಶ್ ರವರೇ ಹಾಗೂ ನಮ್ಮ ಬೆಂಗಳೂರು ನಗರದಲ್ಲೇ ಇಡೀ ಕರ್ನಾಟಕದಲ್ಲೆಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು ಇಲ್ಲಿ ಆಫೀಸ್ ಇಟ್ಕೊಂಡು ನಿಮ್ಮೆಲ್ಲರಿಗೆ ಚಿರಪರಿಚಯರಾದಂಥ ಹಿರಿಯ ವಕೀಲರು ಹಾಗೂ ನಮ್ಮ ಸಂಘದ ಹಿತೈಷಿಗಳು ಅಂತ ಹೇಳ್ಬೋದು, ಮೋಹನ್ ಅವರು, ಇನ್ನೋರ್ವ ಇವರು, ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಬಾಲಣ್ಣವರು, ಮೋಹನ್ ಅವರು, ಮತ್ತು ಇತರೆ ನಮ್ಮ ಎಲ್ಲ ಹಿರಿಯ ವಕೀಲರಿಗೆ ನಮಸ್ಕಾರ. ನಾವು ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಂಘವನ್ನು ನಾವು 2 ವರ್ಷಗಳಾದ ನಂತರ ನಾವು ರಾಜ್ಯ ಮಟ್ಟದಲ್ಲಿ ನಮ್ಮ ಸಂಘದ ಒಂದು ಸಮಾವೇಶವನ್ನು ನಮ್ಮೆಲ್ಲರ ಸಮ್ಮುಖದಲ್ಲಿ ಮುಂದಿನ ದಿನಗಳಲ್ಲಿ ಆಚರಣೆ ಮಾಡೋದಕ್ಕೋಸ್ಕರ ಕೆಲವು ಹಿರಿಯರ ಅಭಿಪ್ರಾಯಗಳನ್ನ ಪಡೆದುಕೊಂಡು ಅದರಂತೆ ನಮ್ಮ ಸಂಘದ 2ನೇ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡುವ ಸಲುವಾಗಿ ಇವತ್ತಿನ ದಿನ ಈ ಸಭೆ ಸೇರಿದ್ದೀವಿ. ಈ ಸಭೆಗೆ ತಾವೆಲ್ಲರೂ ಈ ಒಂದು ಸಮಯದಲ್ಲಿ ತಮ್ಮ ಅಮೂಲ್ಯವಾದಂಥ ಕೆಲಸಗಳನ್ನು ಬಿಟ್ಟು ನಮ್ಮೊಂದಿಗೆ ಭಾಗಿಯಾಗಿದ್ದು ತಾವೆಲ್ಲರೂ ವೇದಿಕೆ ಮೇಲೆ ಇರ್ತಕ್ಕಂಥವ್ರು. ನಮ್ಮ ಸಂಘದ ಬಗ್ಗೆ ನನ್ನ ಒಂದು 5 ನಿಮಿಷ ಕಾಲ ಏನು ಒಂದು ನಮ್ಮ ಸಂಘದ ಚಟುವಟಿಕೆಗಳ ಬಗ್ಗೆ
ಸಂಘದ ಕೆಲವೊಂದು ದೇಶಗಳ ಬಗ್ಗೆ ತಮ್ಮ ಮುಂದೆ ಇಡ್ತೀವಿ. ಅದರ ಬಗ್ಗೆ ತಮ್ಮ ಸಲಹೆ ಸೂಚನೆಗಳನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ, ಸ್ನೇಹಿತರೆ, ನಮ್ಮ ಸಂಘ ದೇಶದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ರಾಷ್ಟ್ರ ಮಟ್ಟದಲ್ಲಿ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ಗವಾಯಿ ಅವರ ಮೇಲೆ ಏನು ಓಪನ್ ಕೋರ್ಟ್ನಲ್ಲಿ ಚಪ್ಪಲಿ ಎಸ್ತ ಆಯಿತು, ಅದರಲ್ಲಿ ನಾವು ಮೊಟ್ಟ ಮೊದಲನೇದಾಗಿ ಯಾವ ವಕೀಲ ಸಂಘದವರು ಪ್ರಸ್ತಾಪ ಮಾಡದೇ ಇರಬೇಕಾದ್ರೆ ನಾವು ಏಕಾಂಗಿಯಾಗಿ ನಮ್ಮ ಸಂಘದ ವತಿಯಿಂದ ಬೆಂಗಳೂರು ವಿಧಾನಸೌಧ ಪೊಲೀಸ್ ಸ್ಟೇಷನ್ನಲ್ಲಿ 0 FIR ಅನ್ನ ನಾವು ದಾಖಲು ಮಾಡಿಸೋದ್ರ ಮುಖಾಂತರ ನಮ್ಮ ಸಂಘದ ಒಂದು ಯಶಸ್ವಿಗೆ ಕಾರಣ ಅಂತ ನಾವು ಹೇಳ್ಕೊಳ್ಬೋದು. ಹೇಳಿದ್ರು ಯಾವ ಚೊಪ್ಲಿ ಹಾಕಿದಾನೆ ಅವನಿಗೆ ಗೊತ್ತಿರುತ್ತದೆ ಅದು ಎಲ್ಲಿ ಕಚ್ಚುತ್ತೆ ಎಂದು. ಚೊಪ್ಲಿ ಹಾಕ್ತಿರೋವನಿಗೆ ಅದು ಗೊತ್ತಿರೋದಿಲ್ಲ ಅಂತ ಹೇಳಿದ್ರು. ಯಾರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು, ಕೇರಿನಲ್ಲಿ ಹುಟ್ಟಿರೋರು, ಕೊಲಕೇರಿಯಲ್ಲಿ ಹುಟ್ಟಿ ಬೆಳೆದು ಬಂದಿರೋರಿಗೆ ಗೊತ್ತಾಗುತ್ತದೆ ಸಂಘಟನೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಂಘಟನೆ ಎಷ್ಟು ಅಮೂಲ್ಯವಾದದ್ದು ನಾವು ಇವತ್ತು ಸೇರಿದ್ವಿ. ಈಗ ಈ ನೋವು ಅಂದ್ರೆ ನಾವು ಫಸ್ಟ್ ಜನರೇಷನ್ ಲಾಯರ್ಸ್. ನಮ್ಮ ಅಪ್ಪ ಅಮ್ಮ ತಾತ ಮುತ್ತಾತ ಲಾಯರ್ಗಳಿಲ್ಲ. ಅವರೆಲ್ಲ ಲಿಫ್ಟಲ್ಲಿ ಹೋಗ್ತಾರೆ, ನಾವು ಸ್ಟೆಪ್ಪಲ್ಲಿ ಹೋಗ್ತೀವಿ. ಬಂದ ತಕ್ಷಣ ಲಿಫ್ಟಲ್ಲಿ 100th ಫ್ಲೋರು, ನಾವು ಸ್ಟೆಪ್ಪಲ್ಲಿ ಹೋಗ್ಬೇಕು, 2 ಫ್ಲೋರ್ಗೆ ಟಯರ್ಡ್ ಆಗ್ತೀವಿ. 1932ನೇ ಇಸ್ವಿಯಲ್ಲಿ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಡಾಕ್ಟರ್ ಅವರು ಒಂದು ಮೆಮೋರನ್ನ ಸಬ್ಮಿಟ್ ಮಾಡ್ತಾರೆ. ಇಟ್ ಈಸ್ ನಾಟ್ ರೆಸ್ಪಾನ್ಸಿಬಲ್ ಗವರ್ಮೆಂಟ್, ಇಟ್ ಈಸ್ ರೆಪ್ರೆಸೆಂಟೇಟಿವ್ ಗವರ್ಮೆಂಟ್ ಅಂತಾರೆ. ಅಂದ್ರೆ ಎಲ್ಲ ಸಮೂಹದವ್ರಿಗೂ ರೆಪ್ರೆಸೆಂಟೇಷನ್ ಇರಬೇಕಂದು ವಿಷನರಿ, ರೆವಲ್ಯೂಷನರಿ. ಓನ್ಲಿ ಡಾಕ್ಟರ್ ಫೋರ್ಸ್ ಇನ್ ದಿಸ್. ಸ್ವತಂತ್ರ ಬಂದ್ರೆ ಒಲಿಗಾರ್ಕಿ ಕೈಗೆ ಹೋಗುತ್ತೆ, ಅದು ಹೋಗ್ಬಾರ್ದಂದು. ಈಗ SC 19% ಎಲ್ಲಾದ್ರಲ್ಲಿನೂ 19% ಅಂದು ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ. ಜಾಸ್ತಿ ಟೈಮ್ ಇಲ್ಲ, ಇನ್ನು 2 ನಿಮಿಷ ಇದೆ. ಈಗ 2018ನಲ್ಲಿ ಈಗ ನಮ್ಮ ದೇಶದಲ್ಲಿ 25 ಹೈಕೋರ್ಟ್ ಇದೆ. 25ನೇ ಹೈಕೋರ್ಟು ಅಮರಾವತಿ ಹೈಕೋರ್ಟು. ಇಲ್ಲಿ ಪೋಸ್ಟಿಂಗ್ಸ್ ಇರೋದು ಹೈಕೋರ್ಟ್ ಜಡ್ಜಸ್ಸು 1140. 860 ಫಿಲ್ ಆಗಿದೆ, ಉಳಿದಿದ್ದು ಫಿಲ್ ಆಗಿಲ್ಲ. 562 ಹೈಕೋರ್ಟ್ ಜಡ್ಜಸ್ಸು ಅಪಾಯಿಂಟ್ ಆದರು. ಇದರಲ್ಲಿ 11% ಬ್ಯಾಕ್ವರ್ಡ್ ಕ್ಲಾಸ್ಗೆ ಸಿಗಿದೆ. ಅವರ ಸಂಖ್ಯೆ 42%. 42%ಗೆ 11% SC, 19% ಬರೀ 3% ರೆಪ್ರೆಸೆಂಟೇಷನ್ ಸಿಗಿದೆ ಹೈಕೋರ್ಟಲ್ಲಿ. ST 10% ಬರೀ 1% ರೆಪ್ರೆಸೆಂಟೇಷನ್ ಸಿಗಿದೆ. ಮೈನಾರಿಟೀಸ್ ಅಂದರೆ 15.5, ಇನ್ಕ್ಲೂಡಿಂಗ್ ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು, ಬುದ್ಧಿಸ್ಟ್ ಎಲ್ಲ ಸೇರಿ ಅವ್ರಿಗೆ ಬರೀ 5% ಸಿಕ್ಕಿದೆ. ಅಂದರೆ 60% ಯಾರಿಗೆ ಹೋಗಿದೆ ಅಂದರೆ ಬ್ರಾಹ್ಮಣರಿಗೆ ಹೋಗಿದೆ. ಅವರು ಜನಸಂಖ್ಯೆ 3%. 3%ಗೆ 60% ಹೋಗಿದೆ. ಈಗ ಸುಪ್ರೀಂ ಕೋರ್ಟಲ್ಲಿ 34 ಜಡ್ಜಸ್ ಇದ್ದಾರೆ. SC, ST, ಬ್ಯಾಕ್ವರ್ಡ್ ಕ್ಲಾಸು, ಮೈನಾರಿಟೀಸ್ ಎಲ್ಲರೂ ಸೇರಿ 12%. 88% ಬ್ರಾಹ್ಮಣರು, ಬನಿಯಾಸು, ಕಾಶ್ಯಾತ ಮೇಲೆ ಅದೇ ಒಲಿಗಾರ್ಕಿ. ಈಗ ನಮ್ಮ ಮುನಿಯಪ್ಪ ಅವರು ಹೇಳಿದ್ರು ಸವರ್ಣಿಯರು ಕೈಯಲ್ಲೇ ಇದೆ ಅನ್ನೋದು ವಿಷಯ. ಈಗ ನಾವು ಫಸ್ಟ್ ಜನರೇಷನ್ ಅಡ್ವೊಕೇಟ್ಸ್. ನಮಗೆ ಸೀನಿಯರ್ ಸಿಗೋದು ಕಷ್ಟ, ಆಫೀಸ್ ಸಿಗೋದು ಕಷ್ಟ. ಊರಿಂದ, ಕೋಲಾರಿಂದ, ಚಿಂತಾಮಣಿಯಿಂದ ಬೆಂಗಳೂರು ಬಂದು ಉಳ್ಕೊಂಡು ಒಂದು ಆಫೀಸು, ಪ್ರಾಕ್ಟೀಸು. ನಾವೇನು ದೊಡ್ಡ ದೊಡ್ಡ ಕಾನ್ವೆಂಟಲ್ಲಿ ಓದಿಲ್ಲ. ಅಂದರೆ ಈ ಸಂಘಟನೆ ಅಂಥದವರಿಗೆ ಒಂದು ಅಂಬ್ರೆಲಾ ಸಂಘಟನೆ ಆಗಿ ಇರಬೇಕನ್ನೋದು. ಇನ್ನೊಂದು ನೋಡಿ, ವಿ ಹ್ಯಾವ್ ಟು ಡಿಮ್ಯಾಂಡ್ ರಿಸರ್ವೇಷನ್ ಇನ್ ಜುಡಿಷಿಯರಿ. ಅದು ಸಿಕ್ಕಿದ್ರೆ ನಮ್ಮವರು 19% ಅಲ್ಲಿ ಕೂತಿದ್ರೆ ಈ ಪರಿಸ್ಥಿತಿಗೆ ಇರೋದು ಸಾಧ್ಯತೆನೇ ಇಲ್ಲ.
ಸೊ ರಿಸರ್ವೇಷನ್ ನೋಡಿ, ಅಡ್ವೊಕೇಟ್ ಜನರಲ್, ಅಟಾರ್ನಿ ಜನರಲ್, ಸಾಲಿಸಿಟರ್ ಜನರಲ್, ಡೆಸಿಗ್ನೇಟೆಡ್ ಸೀನಿಯರ್ ಯಾರಾಗ ಇದ್ದಾರೆ ಏನೋ ಗೊತ್ತಿಲ್ಲ. ಸಾಲು ಡೆಸಿಗ್ನೇಟೆಡ್ ಸೀನಿಯರ್ ಇಲ್ಲ. ಸೊ ಎಲ್ಲಾನು ಒಬ್ಬರ ಕಡೆನೇ ಹೋಗ್ತಾ ಇದೆ. ಇದರಲ್ಲಿನೂ ನಾವು ವಿ ಹ್ಯಾವ್ ಟು ಡಿಮಾಂಡ್ ಅನ್ನೋದು ಒಂದು. ಎಲ್ಲರೂ ತಮ್ಮ ತಮ್ಮ ಸ್ನೇಹಿತರನ್ನ, ಎಲ್ಲ ಸಂಘಟನೆಯಲ್ಲಿರ್ತಕ್ಕಂಥವ್ರನ್ನ ಸೇರಿಸ್ಕೊಂಡು, ಐ ಕಮ್ ಟು ದಟ್. ಹಾಗೆ ಮಹಿಳಾ ಮೀಸಲಾತಿಯಿಂದ ಮಂಜುಳಾ ಪಿ, ನಾನು ಅವರನ್ನ ಸಪರೇಟ್ ಆಗಿ ತಗೋಬೇಕು ಅಂತ ಇದ್ದೆ. ಎನಿವೆ ಹೇಳಿ. ಜ್ಯೋತಿ, ಎಸ್, ನಾನು ಆಗ್ಲೇ ಕೇಳಿದೆ, ಯಾರಾದ್ರೂ ಹೆಸರು ಕಲೆಕ್ಟ್ ಮಾಡುವಾಗ ಕೇಳಿದೆ, ದಯಮಾಡಿ ಇನ್ಯಾರಾದ್ರೂ ಇದ್ರೆ ಹೇಳಿ. ಐ ಹ್ಯಾವ್ ನೋ ಡಿಸ್ಕ್ರಿಮಿನೇಷನ್, ಐ ಆಮ್ ಝೀರೋ ಡಿಸ್ಕ್ರಿಮಿನೇಷನ್ ಪರ್ಸನ್. ದಯಮಾಡಿ ಜ್ಯೋತಿ ಮೇಡಮ್, ಮಂಜುಳಾ ಮೇಡಮ್, ಬಾಲನ್ ಸರ್, ಗೋಪಾಲ್ ಸರ್, ಪ್ರಭು ಸರ್, ಇನ್ಯಾರಾದ್ರೂ ಇದ್ದಾರಾ? ಅವರನ್ನ ಅತಿ ಹೆಚ್ಚು ಮತಗಳನ್ನ ಕೊಡಿಸಿ, ತಾವು ಕೊಟ್ಟು ಇತರರಿಂದನೂ ಕೊಡಿಸಿ ಇವರನ್ನ ಅಖಂಡ ಜಯಗಳಿಸ್ಕೊಡ್ಬೇಕು ಅಂತ ಹೇಳಿ ನಾನು ಕಳಕಳಿಯಿಂದ ಕೇಳ್ಕೊಳ್ತೇನೆ. ಲೋಕನಾಥ್, ಅಡ್ವೊಕೇಟ್, ಹೈಕೋರ್ಟ್ ಬಾರ್, ಬ್ಯಾಂಗ್ಳೂರ್. ಇನ್ನು ಮಾತಾಡಕ್ಕೆ ನಾನು ತುಂಬಾ ಸನ್ಮಾನವನ್ನ ಮಾಡ್ತಾ ಇದ್ದೇವೆ. ಆ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತೇಳಿ ನಾನು ಕಾರ್ಯಕ್ರಮದಲ್ಲಿ ಮನವಿ ಮಾಡ್ಕೊಳ್ತೇನೆ. ಇದು ಸನ್ಮಾನ. ಉಪಾಧ್ಯಕ್ಷರು ಹಾಗೂ ಕಾರ್ಯಕಾರಿ ಸಂಘಟನಾ ಕಾರ್ಯದರ್ಶಿಗಳು ಹಾಗೂ ಎಲ್ಲರಿಂದ ಒಂದು ಈ ಒಂದು ಸನ್ಮಾನ ಅವರಿಗೆ ಈ ಒಂದು ಇಲ್ಲಿ ನಾನು ನನ್ನ ಬಹುದಿನಗಳ ನಮ್ಮ ಸಂಘಟನೆಯ ಒಡನಾಡಿಗಳು ಮತ್ತು ಬಹುಜನ ಸಮಾಜ ಪಕ್ಷದ ನಮ್ಮ ಒಡನಾಡಿ ಮೋಹನ್ ಕುಮಾರ್ ಅವರು ನಾವು ಮಾತಾಡಿಕೊಂಡು ಕೆಲವು ವಿಚಾರಗಳ ಬಗ್ಗೆ ಮಾತಾಡ್ಕೊಂಡಿದ್ದೀವಿ. ಈ 40 ವರ್ಷಗಳಿಂದ ಭಾಷಣಗಳು ಕೇಳಿ 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 ಇಲ್ಲಿ ತೂತಿದೆ, ಎಕ್ಸ್ಟ್ರಾ ತೂತುಗಳು ಬಿದ್ದೋಗ್ಬಿಟ್ಟಿದ್ದೇವೆ ನಮಗೆ. ಹಂಗಾಗಿ ನಾವಿಬ್ರು ನಗಾಡ್ಕೊಂಡು, ಅಥವಾ ನಗಾಡ್ಕೊಂಡು ಅಂತಂದರೆ ಅದು ಕುಜೇದ್ಯದಿಂದ ಅಲ್ಲ, ಆ ಹಾಡುಗಳು, ನಮ್ಮ ಸೋಮಶೇಖರ್ ಶಿವವಂಶರು ಆಡಿದಂಥ ಹಾಡುಗಳು ಮತ್ತು ಮಾತಾಡಿದಂಥ ಮಾತುಗಳನ್ನ ಕಳೆದ 40 ವರ್ಷಗಳಿಂದ ಕೇಳ್ತಾ ಬಂದಿದ್ದೀವಿ. ಇದು ಇನಾಗ್ರೇಷನ್ ಆದಮೇಲೆ ನನಗೆ 2 ನಿಮಿಷ 3 ನಿಮಿಷ ಕೊಟ್ಟವ್ರೆ, ಸ್ವಲ್ಪ ಸ್ವಲ್ಪ. ಹಾಗಾಗಿ ಈ 40-50 ವರ್ಷಗಳಿಂದ ಈಗ ನೋಡ್ತಾ 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 ಇದೊಂದು ವಿಭಿನ್ನ ರೀತಿಯಲ್ಲಿ ನ್ಯಾಯವಾದಿಗಳು ಸಂಘಟನೆ ಆಗ್ತಾ ಇದ್ದೀರಿ ಅಂತಂದರೆ, ನನಗೆ ಛಿದ್ರಗೊಂಡಿರ್ತಕ್ಕ ಸಂಘಟನೆ ಮಾಡುವ ಹೆಸರಿನಲ್ಲಿ ಸಂಘ ಅಂತ ಹೆಸರಿಟ್ಕೊಂಡಿರ್ತಕ್ಕಂಥ ಅನೇಕ ವಿಘಟನೆಗಳಾಗಿರ್ತಕ್ಕಂಥ ದಲಿತ ಸಂಘಟನೆಗಳಿಗೂ ಇದಕ್ಕೂ ಯಾವುದು ವ್ಯತ್ಯಾಸ ಕಾಣ್ತಾ ಇಲ್ಲ ನನಗೆ. ಅಷ್ಟು ಇದಾಗಿದೆ. ಖಾಸಗಿಯಾಗಿ ನಾನು ಮುನಿಯಪ್ಪನವರು ಅಧ್ಯಕ್ಷರ ಹತ್ರ, ಮುನ್ರಾಜ್ ಹತ್ರ, ಪದಾಧಿಕಾರಿಗಳ ಹತ್ರ ಮಾತಾಡ್ತಾನೇ ಇದ್ದೀವಿ. ಬಾಬಾ ಸಾಹೇಬರು ಆಗ ಬರೀ 10 ಜನ ವಕೀಲರು ನನಗೆ ಕೊಟ್ಬಿಡಿ, ಈ ದೇಶದ ಚರಿತ್ರೆಯನ್ನು ಬದಲಾಯಿಸ್ತೀನಿ ಅಂತಂದರು. ಎಷ್ಟು ಜನ ಇದ್ದೀವಿ ನಾವು ಇವತ್ತು? 13,000 ಅಂತ ಹೇಳಿದ್ರು. ಇರಲಿ, ಯಾವ ಬೆಟ್ಟ ಕಿತ್ತು ಯಾವ ಕಡೆ ಗಿಡ್ತಾ ಇದ್ದೀವಿ ನಾವು? ಒಂದು ನಿಮಿಷ, ಇಂಟ್ರಾಕ್ಷನ್ ಬೇಡ, ಜಸ್ಟ್ ನಮ್ಮನ್ನು ನಾವು ಪ್ಲೀಸ್. ಬಿಕಾಸ್ ಈ ಅತ್ಯಂತ ಸಮಯ ಇದೆಲ್ಲ, ಒಂದೊಂದು ಕ್ಷಣನೂ ಕೂಡ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಟೀ ಕುಡಿದು ಸನ್ಮಾನ ಮಾಡಿಸ್ಕೊಳ್ಳೋಕೆ ನಾವು ಯಾರೂ ಇಲ್ಲಿ ಬಂದಿಲ್ಲ, ಬರೋದು ಬೇಡ. ಅತ್ಯಂತ ಕಷ್ಟಪಟ್ಟು ತಮ್ಮ ಖಾಸಗಿ ಟೈಮ್ಗಳನ್ನು ಇಲ್ಲಿ ಕೊಟ್ಟು ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಲೆಟ್ ಅಸ್ ವ್ಯಾಲ್ಯೂ ಅವರ್ ಪ್ರೀಸಿಯಸ್ ಟೈಮ್. ಹಾಗಾಗಿ ನಮ್ಮನ್ನು ನಾವು ಪರೀಕ್ಷೆಗೆ ಒಳಗಾಕಬೇಕು. ನಮ್ಮ ಆತ್ಮಶೋಧನೆಗಳು ಮತ್ತು ನಾವು ಎಷ್ಟು ಪರಿಶುದ್ಧವಾಗಿದ್ದೀವಿ, ಎಷ್ಟು ನಮ್ಮನ್ನು ಈ ಸಂಘಟನೆಗೆ, ಈ ಸಂಘಕ್ಕೆ ನಾವು ತೊಡಸ್ಕೋತೀವಿ ಅನ್ನೋದು ಆತ್ಮವಿಮರ್ಶೆಗಳಾಗಬೇಕು. ಸುಮ್ಮನೆ ಸೂಟುಗಳು ಬೂಟುಗಳು ಹಾಕ್ಕೊಂಡು ನಮ್ಮ ಹತ್ರನೂ ಇದ್ದಾವೆ ಅಂತೇಳಿ ನಾವು ಬರೋದಲ್ಲ. ನೀವು ಯಾರಾದರೂ ಬೇಜಾರು ಮಾಡ್ಕೊಳ್ಳೋ, ಐ ಡೋಂಟ್ ಮೈಂಡ್. ನಾನು ಮಾತಾಡ್ತಾ ಇರಬೇಕಾದ್ರೆ ನನಗೆ ಅಧ್ಯಕ್ಷರು ಒಂದು ರೀತಿ
ಆದೇಶ ಮಾಡೋ ರೀತಿ ಮತ್ತು ಒಂದು ರೀತಿಯಲ್ಲಿ ಹೇಳಿದ್ರು ನಗ್ತಾನೆ, ನೀವು ಆನೆಕಲ್ಲಲ್ಲೇ ಇದ್ರೆ ಹೆಂಗೆ ಸರ್, ಆನೆಕಲ್ಲು ಬಿಡಿಸು ಬನ್ನಿ ಅಂತ ಇದೇ ದಾಟಿನಲ್ಲಿ ಹೇಳಿದ್ರು. ನನಗೆ ಅದರಲ್ಲಿ ಇದ್ದಂಥ ಡೆಪ್ತ್ ಸೀರಿಯಸ್ನೆಸ್ಸು ಹೌದು ನಾನು ಹೋಗಬೇಕು ಅನಿಸ್ತು. ನಾನು ಭಾಳ ಸಾರಿ ನಿಷ್ಠುರವಾಗಿ ಮಾತಾಡೋದ್ರಿಂದ ಯಾರಾದರೂ ಬೇಜಾರು ಮಾಡ್ಕೋತಾರೆ ಅಂದ್ಬಿಟ್ಟು ಸ್ವಲ್ಪ ದೂರನೇ ಉಳಿತೀನಿ. ಆದರೂ ಕೂಡ ಅವ್ರು ಹೇಳಿದ್ದ ಮಾತು ಸರಿ ಅಂತೇಳಿ ಗೌರವಿಸಿ ನಾನಿಲ್ಲಿ ಬಂದಿದ್ದೇನೆ. ಬಾಬಾ ಸಾಹೇಬರು ಹೇಳ್ತಾ ಇದ್ರು, ನಮ್ಮ ಮುಂದೆ ಇರ್ತಕ್ಕಂಥ ಸವಾಲುಗಳು ಹಿಮಾಲಯ ಪರ್ವತದಂತಿದೆ. ನನ್ನ ತಲೆಯಿಂದ ನಾನು ಆಮೇಲೆ ಮಾತಾಡೋಣ ಸರ್, ಆಮೇಲೆ ಮಾತಾಡೋಣ ಸರ್. ನನ್ನ ಸವಾಲುಗಳು ನೀವು ನೋಡಿ, ನೀವು ನನ್ನ 7 ಕೋಟಿ ಜನ ನೀವು ಒಂದಾಗಬೇಕು. ಒಂದು ವೇಳೆ ಒಂದಾಗಿಲ್ಲ ಅಂತಂದರೆ ನಿಮ್ಮಲ್ಲಿರ್ತಕ್ಕಂಥ ವೈರುಧ್ಯಗಳನ್ನು ಭಿನ್ನಾಭಿಪ್ರಾಯಗಳನ್ನು ಮರೆತು ನೀವು ಒಂದಾಗಿಲ್ಲ ಅಂದರೆ ನಾನಲ್ಲ, ಆ ದೇವರು ಬಂದ್ರಲ್ಲಿ ನಿಮ್ಮನ್ನು ಉದ್ಧಾರ ಮಾಡೋಕ್ಕಾಗಲ್ಲ ಅಂತಂದು. ಏನು ಮಾಡ್ತಾ ಇದ್ದೀವಿ ನಾವು ಇವತ್ತು? ಜನರಲ್ ಆಗಿ ನೋಡಿದವರು 4 ಜನ ಏನು ಅನ್ಕೋತಾರೆ, ನೀನು ಅಲ್ಲಿ ಹೋಗ್ಬೇಡ, ನೋಡಿದವ್ರು 4 ಜನ ಏನು ಅನ್ಕೋತಾರೆ ಅಂದರೆ ಯಾವನವನ 4 ಜನ? ಯಾರಿಗೆ ಆ 4 ಜನ? ಆ 4 ಜನ ನಾವು ಐಡೆಂಟಿಫೈ ಮಾಡಿಲ್ಲ ಅಂತಂದರೆ ನಾವು ಏನಕ್ಕೆ ಸಂಘ ಕಟ್ಟಬೇಕು? ಏನಕ್ಕೆ ಇದಕ್ಕೆ ರಾಜ್ಯ ವ್ಯಾಪ್ತಿ ಕೊಡಬೇಕು? ಬೆಂಗಳೂರಲ್ಲಿ ನ್ಯಾಯವಾಗಿದ್ದೀವಿ ನಾವು, ಇದೀವ ಬೆಂಗಳೂರಲ್ಲಿ ನ್ಯಾಯವಾಗಿ ನಮ್ಮ ಆತ್ಮವಿಮರ್ಶೆಗಳನ್ನು ಮುಟ್ನೋಡ್ಕೊಳ್ಳೋ ನಾವೆಲ್ಲರೂ ಸೇರಿ ಅಲ್ವಾ? ಅವರು ಹೇಳಿದ್ರು ಎಡ ಬಲ ಅಂತೇಳಿ. ಇದೀವ ನಾವು? ಬಾಬಾ ಸಾಹೇಬರಿಗೆ ದ್ರೋಹ ಮಾಡ್ತಾ ಇಲ್ವಾ ನಾವು? ಮಾಡ್ತಾ ಇದ್ವೋ ಇಲ್ಲ? ಶೇಮ್ ಆನ್ ಅಸ್. ಅಷ್ಟು ಬೇಜಾರಾಗ್ತಾ ಇದೆ. ಎಷ್ಟು ಸಾರಿ ನಾನು ಹೇಳಿದ್ದೀನಿ, ಬಾರ್ ಕೌನ್ಸಿಲ್ ಎಲೆಕ್ಷನ್ಸ್ ಬರ್ತಾ ಇದೆ, ನಾವೆಲ್ಲರೂ ಒಂದು ಕಡೆ ಕೂತ್ಕೋಬೇಕು. ಈ ಒಳ ಮೀಸಲಾತಿಯ ಹೊಡೆತ ನಮಗೆ ಬಿದ್ದಿದೆ. ಮೇಧಾವಿಗಳು ವಿದ್ಯಾವಂತರಾಗಿರ್ತಕ್ಕಂಥ ನಾವುಗಳೇನೆ ಕೂಡ ನಮ್ಮ ಒಳಪಂಗಡಿಗಳಿಗೆ ಅಂಟ್ಕೊಂಡು ರೋಗ ಪಡೆದು ಸಾಯ್ತಾ ಇದ್ದೀವಿ. ರಾಜಕೀಯದವರು ಯಾರಾದರೂ ಏನಾದರೂ ಮಾಡ್ಕೊಳ್ಳಿ, ಅಟ್ಲೀಸ್ಟ್ ಪ್ರಜ್ಞಾವಂತರಾಗಿರ್ತಕ್ಕಂಥ ನಾವೆಲ್ಲ ಒಂದು ಕಡೆ ಕೂತ್ಕೊಂಡು ಈ ಒಡೆದು ಹೋದಂಥ ದಲಿತ ಸಂಘಟನೆಗಳನ್ನು ಕೂಡ ಒಂದು ಮಾಡುವಂಥ ಹೊಣೆಗಾರಿಕೆಯನ್ನು ನಾವು, ನೈತಿಕ ಜವಾಬ್ದಾರಿಯನ್ನು ನಾವು ತಗೋಬೇಕು. ಎಲ್ಲರನ್ನೂ ಕರಿಬೇಕು. ಈ ರಾಜ್ಯಾಧ್ಯಕ್ಷರ ಕಿರೀಟಗಳನ್ನ ಎತ್ಕೊಂಡು ತಿರುಗ್ತಾ ಇದ್ದಾರೆ. ಆ ಕಿರೀಟಗಳನ್ನ ಕೆಳಗಿಳಿಸೋರು ಆ ರಾಜ್ಯಾಧ್ಯಕ್ಷರು. ಗಲ್ಲಿಗೊಬ್ಬ ರಾಜ್ಯಾಧ್ಯಕ್ಷರುಗಳು, ಬೀದಿಗೊಬ್ಬ ರಾಜ್ಯಾಧ್ಯಕ್ಷರುಗಳು. ಆ ಕಿರೀಟಗಳನ್ನ ಕೆಳಗಿಳಿಸೋವರೆಗೂ ಅವ್ರಿಗಾಗಲ್ಲ. ಆ ಕಿರೀಟಗಳನ್ನು ಕೂಡ ಕೆಳಗಿಳಿಸಿ ಅವ್ರನ್ನೆಲ್ಲರನ್ನು ಒಂದು ವೇದಿಕೆ ತರುವಂಥ ಜವಾಬ್ದಾರಿ ನಾವು ತಗೋಬೇಕು ಅಂತಲೂ ನಾನು ಹೇಳ್ತಾ ಇದ್ದೇನೆ. ಆ ಕೆಲಸಗಳನ್ನ ನಾವೆಲ್ಲ ಮಾಡಬೇಕು. ಏನಕ್ಕೆ ಮತ್ತೆ ನಾವು ಕೋಟ್ ಹಾಕ್ಕೊಬೇಕು? ನಾವು ಪ್ರಾಕ್ಟೀಸ್ ಮಾಡಿಕೊಂಡು 8 ಮಕ್ಕಳನ್ನ ಸಾಕೊಂಡು 5 ಉಂಗುರಗಳು 10 ಕಾರ್ಗಳು ಇಟ್ಕೊಂಡು ಬಂಗ್ಲೆಗಳು ಕಟ್ಕೊಂಡು ನಾವು ಇದ್ದು ಬಿಡೋಣ. ಅದೇ ತಾನೇ ಅಂಬೇಡ್ಕರ್ ಅವರು ಹೇಳಿದ್ದು. Why should we practice? Why we want this organization? We should take part. We should take all responsibility. Why should to get explain to the whole state? ನಾವು ನಮ್ಮನ್ನ ಅನೇಕ ಹೆಣ್ಣು ಮಕ್ಕಳು ಇವತ್ತು ಬರ್ತಾ ಇದ್ದಾರೆ. ಆಫೀಸುಗಳಲ್ಲಿ ಬೇರೆ ಬೇರೆ ಕಾರಣಗಳಿಗಾಗಿ ಬೇರೆ ಬೇರೆ ಒಂದು ಅನ್ಪ್ರೆಸೆಂಟ್ ಸಿಚುಯೇಷನ್ಗಳನ್ನ ಅನುಭವಿಸ್ತಾ ಇದ್ದಾರೆ. ಎಷ್ಟೊಂದು ಚರ್ಚೆ ಇದೆ, ಮಾಡೋಕ್ಕಾಗ್ತಾ ಇಲ್ಲ. ಒಂದು ಇಶ್ಯೂನ ಒಂದು ಸೈಂಟಿಫಿಕ್ ಆಗಿ ಪ್ರಾಕ್ಟಿಕಲ್ ಆಗಿ ನಾವು ಕೂತ್ಕೊಂಡು ಮಾತಾಡಬೇಕು. ಶಿಸ್ತಿಲ್ಲ. ಈ ರೀತಿಯಾದ ಶಿಸ್ತುಗಳನ್ನು ನಾವು ಮಾಡ್ಕೊಂಡಿಲ್ಲ ಅಂತಂದರೆ ನಾವೆಲ್ಲರೂ ಕೂಡ ಬಾಬಾ ಸಾಹೇಬ್ರಿಗೆ ಮಾಡುವಂಥ ದ್ರೋಹನೇ ಸರಿ. ಅದು ಆ ಕಾರಣಕ್ಕಾಗಿ ಇವತ್ತು ಜನರಲ್ ಆಗಿ ಅವರವ್ರ ವೈಯಕ್ತಿಕವಾಗಿ ಇವತ್ತು ಬಾರ್ ಕೌನ್ಸಿಲ್ ರೆಪ್ರೆಸೆಂಟೇಷನ್ ಇಲ್ಲ, ರೆಪ್ರೆಸೆಂಟೇಷನ್ ಹೋಗ್ಬೇಕು, ಬಾರ್ ಕೌನ್ಸಿಲ್ಗೆ 2 ಕಳಿಸ್ಬೇಕು. ಈಗ ನಮ್ಮ ಮಧ್ಯೆ 4 ಜನ ಇದ್ದಾರೆ, ಯಾರನ್ನ ಕಳಿಸೋಣ? 2ರಲ್ಲಿ 4 ಜನ ಹೇಳಿ. ಎಲ್ಲರೂ ಹೇಳ್ತಾ ಇದ್ರಲ್ಲ ಜನರಲ್ ಆಗಿ, ಇಲ್ಲಿ ನಿಲ್ತಿದ್ದಾರಲ್ಲ 4 ಜನ, ಯಾರಾದ್ರೂ 2 ಹೋಗಕ್ಕೆ ಸಾಧ್ಯ ಇದೆ ಅಲ್ಲಿ ನಮ್ಗಿರೋಂಥ ವೋಟ್ ಕೆಪಾಸಿಟಿನಲ್ಲಿ? 150 ಜನ ಇದ್ದೀವಿ ನಾವು. ಆಯ್ತಾ? ಎಷ್ಟು ಜನ ಕಳಿಸ್ಬೇಕೀಗ? ಈಗ ಕಂಟೆಸ್ಟೆಂಟ್ಸು 4 ಜನ ಇದ್ದೀರಿ ಇಲ್ಲಿ. ಸ್ಟೇಟಲ್ಲಿ ಇನ್ನೂ 1-2-3 ಬಂದಿಲ್ಲ. ಯಾರನ್ನ 2 ಕಳಿಸ್ಬೇಕು ಹೇಳಿ ನೋಡೋಣ. ಸಂಘ ನಿಷ್ಠುರವಾಗಿ ತಾಯಿತನದಿಂದ ತಾಳ್ಮೆಯಿಂದ ಇರಬೇಕು. ಒಂದು ಸಾರಿ ನಾವು ಅಧಿಕಾರವನ್ನ ಅಧ್ಯಕ್ಷ ಅಂತ ಒಪ್ಕೊಂಡ ಮೇಲೆ ಅವ್ರಿಗೆ ಬೆಲೆ ಕೊಡಬೇಕು. ಪದಾಧಿಕಾರಿಗಳಿಗೆ
ಅವ್ರು ತಗೊಳ್ಳೋಂಥ ತೀರ್ಮಾನಗಳಿಗೆ, ಆ ತಾಯಿ ಸ್ಥಾನಕ್ಕೆ ನಾವೆಲ್ಲರೂ ಕೂಡ ತಲುಪಾಗಬೇಕು. ಈ ಕಡೆ ಒಬ್ರು ಎಳೆಯೋದು, ಈ ಕಡೆ ಒಬ್ರು ಎಳೆಯೋದು, ಈ ಕಡೆ ಒಬ್ರು ಎಳೆಯೋದು. ಏನ್ ಮಾಡ್ಬೇಕು ಇದಕ್ಕೆ? ಕೇಳಿ 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 ಸಾಕಾಗಿದೆ. ಅದಕ್ಕೆ ನಾನು ಬರಲ್ಲ ಅಂದೆ. ಇಲ್ಲ, ನೀವು ಬರಬೇಕು ಅಂತಂದ್ರು. ಬಂದಿದ್ದೀನಿ. ಈಗ ನಾನು ನಿಷ್ಠುರವಾಗಿ ಹೇಳ್ತೀನಿ, ಆಯ್ತಾ? ಸೊ ಈ ಕಾರಣಕ್ಕಾಗಿ ಇವತ್ತು ನಾನು ಸಾಂಕೇತಿಕವಾಗಿ ಆನೇಕಲ್ ಅಡ್ವೊಕೇಟ್ ಅಸೋಸಿಯೇಷನ್ ಅಲ್ಲಿ ನಾನು ಅನುಭವಿಸ್ತಿರ್ತಕ್ಕಂಥ ಅವಮಾನಗಳು, ನಾನು ಪಟ್ಟಿರೋಂಥ ಕಣ್ಣೀರು, ನಾನು ಪಟ್ಟಿರೋಂಥ ನೋವುಗಳನ್ನ ಇವತ್ತು ಎಷ್ಟು ಒಂದು ಸಾರಿ 3 ಸಾರಿ ಟ್ರೆಷರರ್ ಆಗಿ, 2 ಸಾರಿ ಟ್ರೆಷರರ್ ಆಗಿ, ಜನರಲ್ ಸೆಕ್ರೆಟರಿ ಆಗಿ, 2ನೇ ಟೈಮ್ಗೆ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದೀನಿ. ನನಗೊಂದು ದೊಡ್ಡ ಆಫರ್ ಇತ್ತು. ಏನು ಆಫರ್ ಅಂತಂದರೆ, ನೀನು ಬಾರ್ ಅಸೋಸಿಯೇಷನ್ ಇದನ್ನು ಆನೇಕಲ್ನ ಬಿಟ್ಕೊಡು, ನಿಮ್ಮನ್ನು ಯುನಾನಿಮಸ್ ಆಗಿ ಎಂಟೈರ್ ಬಾರ್ ಸೇರಿ ನಿನ್ನನ್ನು ಬಾರ್ ಅಸೋಸಿಯೇಷನ್, ಬಾರ್ ಕೌನ್ಸಿಲ್ ಕಳಿಸ್ತೀವಿ ಅಂತ ನನಗೆ ಆಫರ್ ಕೊಟ್ಟರು. ನೋ, ನಾನು ಮಾತು ಕೊಟ್ಟಿದ್ದೀನಿ. ಮುಂದಿನ ದಿನಗಳಲ್ಲಿ ಇಬ್ಬರು ಅಲ್ಲಿ ಹೋಗಲೇಬೇಕು. ಎಡದಿಂದ ಒಬ್ಬ ಹೋಗ್ಬೇಕು, ಬಲದಿಂದ ಹೋಗ್ಬೇಕು ಅನ್ನೋದು ನನ್ನ ವೈಯಕ್ತಿಕವಾದಂಥ ನಿಲುವು. ನೀವು ಯಾರು ಏನಾದರೂ ಅಂದ್ಕೊಳ್ಳಿ, ಇದನ್ನ ನಾವು ಕುತ್ಕೊಂಡು ತೀರ್ಮಾನ ಮಾಡಲೇಬೇಕಾಗಿದೆ. ಮಾರ್ಚಲ್ಲಿದೆ, ಕುತ್ಕೊಂಡು ತೀರ್ಮಾನ ಮಾಡಬೇಕು. ನೀವು ನಿಷ್ಠೂರವಾಗಿ ಮಾಡಲೇಬೇಕು. ನಿಷ್ಠೂರತೆ, ತಾಯ್ತನ ಇಲ್ಲ ಅಂತಂದ್ರೆ ನಾವು ಸಂಘ ಕಟ್ಟೋದು ಅಗತ್ಯ ಇಲ್ಲ. ಏನಕ್ಕಾದ್ರೂ ಸಂಘ ಕಟ್ಟಬೇಕು? ಯಾಕೆ ನಮ್ಮ ಸಮಯಗಳನ್ನು ವೇಸ್ಟ್ ಮಾಡಬೇಕು? ಈ ಥರದ್ದು ವಿಚಾರಗಳು ನಮಗಿದೆ. ಅರಿವಿನಿಂದ ಅಂಬೇಡ್ಕರ್ ಆಗಬೇಕೇ ತಪ್ಪ ಅಮಲಿನಿಂದ ಅಂಬೇಡ್ಕರ್ ಆಗಬಾರ್ದು. ಅಮಲುಗಳು ಬರಬಾರ್ದು, ಅರಿವಿ ಇರಬೇಕು. ಅರಿವಿನ ಅಂಬೇಡ್ಕರ್ನ ಕಟ್ಟಬೇಕು ನಾವು. ಎಷ್ಟು ಅನ್ಯಾಯಗಳಾಗ್ತಾ ಇದೆ ಜುಡಿಷಿಯರಿನಲ್ಲಿ. ನಾನು ಒಂದೊಂದು ಹೇಳಿದ್ರೆ ರಾತ್ರಿ ಸಾಕಾಗಲ್ಲ. ಎಲ್ರಿಗೂ ಗೊತ್ತಿದೆ ಅದು. Then who will build the cat? We have to build the cat. That's why we have taken the organization. That's why we are organizing. Organizing what? Why we have to organize? See, ಈ ಥರದ ಕ್ವಶನ್ಗಳೆಲ್ಲ. ಇದಕ್ಕೆ ನಾನು ಅದಕ್ಕೆ ಹೇಳಿದ್ದು ತಾಳ್ಮೆ ಮತ್ತು ತಾಯ್ತನ, ಇದನ್ನು ಬಹಳ ಒತ್ತಿ ಹೇಳ್ತಾ ಇದ್ದೀನಿ. ತಾಯ್ತನದಿಂದ ನಾವು ಈ ಸಂಘಟನೆಯನ್ನು ಕಟ್ಟಬೇಕಾಗಿದೆ. ತ್ಯಾಗ, ಯಾರೋ ಒಬ್ಬರನ್ನ ನಾವು ಕೂರಿಸಿದ್ದೀವಿ, ಅವ್ರಿಗೊಂದು ಅಧಿಕಾರ ಕೊಟ್ಟಿದ್ದೀವಿ, ನಾವೆಲ್ಲರೂ ತೀರ್ಮಾನ ಮಾಡಬೇಕು, ಗೌರವಿಸಬೇಕು. ನಾವೇ ಆಯ್ಕೆ ಮಾಡಿರ್ತಕ್ಕಂಥ ಪದಾಧಿಕಾರಿಗಳ ಬಗ್ಗೆ ನಾವೇ ಅವಹೇಳನಕಾರಿಯಾಗಿ ಹೊರಗಡೆ ಮಾತಾಡ್ಕೊಂಡ್ರೆ ಏನು ಪ್ರಯೋಜನ ಇದೆ? ಏನು ಪ್ರಯೋಜನ ಇದೆ? ನಾಳೆ ಇವರೇನು ಶಾಶ್ವತವಾಗಿ ಏನು ಇರಲ್ವಲ್ಲ. ಒಂದು ಅಷ್ಟು ವರ್ಷ ಕಾಲಕ್ಕೆ ಅವ್ರು ಇರ್ತಾರೆ, ಆಮೇಲೆ ಬಿಟ್ಟು ಬರ್ತಾರೆ, ಬೇರೆ ಒಬ್ಬರು ಯಾರೋ ಬರ್ತಾರೆ. ಪದಾಧಿಕಾರತ್ವ ಅನ್ನೋದು ಬದಲಾವಣೆ ಆಗ್ಬೇಕಲ್ವಾ? ಹಾಗಾಗಿ ಇವತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, OBC ಅಂತ ನಾವು ಹೇಳ್ತೀವಿ. ಅದಕ್ಕೆ ನಿಜವಾಗ್ಲೂ ಅರ್ಥ ಬರಬೇಕು ಅಂತಂದ್ರೆ ನಾವು ನಮ್ಮಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನ ಮರಬೇಕು. ಇವತ್ತು ಬಾಬಾ ಸಾಹೇಬರ ಐಡಿಯಾಲಜಿ ಒಂದು ಎಷ್ಟು ಈ ಒಳಮೀಸಲಾತಿ ಹೆಸರಿನಲ್ಲಿ ಅಥವಾ ಬೇರೆ ಬೇರೆ ಹೆಸರುಗಳಲ್ಲಿ ಜಾತಿಗಳ ಮಧ್ಯೆ ಛಿದ್ರವಾಗ್ತಾ ಇದೀವಿ. ಬಾಬಾ ಸಾಹೇಬರ ಒಟ್ಟು ಸಮಗ್ರತೆಯಿಂದ ಇರಬೇಕು ಅನ್ನುವಂಥ ಆ ಹೊಡೆತಕ್ಕೆ ಅತ್ಯಂತ ಪ್ಲಾಂಡ್ ಆಗಿ ಹೊಡೆತಗಳು ಬೀಳ್ತಾ ಇದೆ. ಪ್ರಜ್ಞಾ ಹೊಂದಿರತಕ್ಕಂಥ ನಾವುಗಳು ಅದಕ್ಕಿಂತ ಭಿನ್ನವಾಗಿ ಯೋಚನೆ ಮಾಡಿ ಒಂದು ಪ್ರೋಗ್ರಾಮ್ಗಳನ್ನ ಆರ್ಗನೈಸ್ ಮಾಡೋಣ ಅಂತಂದ್ರೆ ಹಾಡುಗಳು ನಾನು ಆಗಲೇ ಮಾತಾಡುವಾಗ ಕಣ್ಣಲ್ಲಿ ನೀರು ಬರ್ತಾ ಇದೆ. ಭಾವುಕವಾಗಿ ಅಷ್ಟು ನಾವು ಇಡೀ ರಕ್ತವನ್ನ ಸಮಯವನ್ನ ಕೊಟ್ಟಿದ್ದೀವಿ. ಆದರೆ ವೇದಿಕೆಗಳ ಮೇಲೆ ಆಡೋ ಹಾಡುಗಳಿಗೂ ನಾವು ನಡ್ಕೊಂತಾರಂಥ ರೀತಿ ನೀತಿಗಳಿಗೂ ಎಲ್ಲಾದರೂ ಗಾಳಿ ಆಗ್ತಾ ಇದೆಯಾ? ದಿಸ್ ಇಸ್ ರೆಡಿಕ್ಯುಲಸ್ಲಿ ನನಗೆ ಬಹಳ ಬೇಜಾರಾಗ್ತಾ ಇದೆ. ನಾವೆಲ್ಲನೂ ಕೂಡ ಪ್ರಜ್ಞಾವಂತರಾಗಿದ್ದೀವಿ, ಕೋಟ್ಗಳು ಹಾಕೊಂಡಿದ್ದೀವಿ. ಅದಕ್ಕೆ ಅರ್ಥ ಬರಬೇಕು ಅಂತಂದ್ರೆ ದಯವಿಟ್ಟು ಚೆಂಗಲಾಗಿ ಆಡೋದನ್ನ ನಾವೆಲ್ಲರೂ ಬಿಡಬೇಕು. ಚೆಂಗಲಾಗಿ ಆಡೋದನ್ನ ಬಿಡಬೇಕು. ಉಡಾಫೆ ಮಾತುಗಳನ್ನು ಬಿಡಬೇಕು. ಒಂದು ಶಿಸ್ತುನಂದು ಇಡಬೇಕು. ನಾವು ಸೈದ್ಧಾಂತಿಕವಾಗಿ ನಾನು ಹೆಸರು ಯಾವುದನ್ನು ತಗೊಳ್ಳಲ್ಲ, ಸೈದ್ಧಾಂತಿಕವಾಗಿ ಒಂದು ಸಂಘಟನೆ ನಾವು ವಿರೋಧ ಮಾಡ್ತೀವಿ. ಆದರೆ ಅವರಲ್ಲಿರ್ತಕ್ಕಂಥ ಶಿಸ್ತು, ಆ ತ್ಯಾಗವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದನ್ನು ನಾವು ಅಳವಡಿಸ್ಕೊಳ್ಳೇಬೇಕು.
ಸುಮ್ಮನೆ ಸನ್ಮಾನಗಳು ಮಾಡಿಕೊಂಡು ಇನ್ನೊಂದು ಮಾಡಿಕೊಂಡು ಇದನ್ನ ನಿಲ್ಲಿಸಬೇಕು. ಹಾಗಾಗಿ ಸಂಘಟನೆಗೆ ಇವತ್ತು ಇಡೀ ರಾಜ್ಯದ ಕಡೆ ಹೋಗೋಣ. ನಾನೇನು ಹೇಳಿದೆ, ಇಬ್ಬರನ್ನ ಇದುವರೆಗೂ ನಾವು ಬಾರ್ ಕೌನ್ಸಿಲ್ ಕಳ್ಸೋಕ್ಕಾಗಿಲ್ಲ, ಬೇರೆ ಬೇರೆ ರೆಪ್ರೆಸೆಂಟೇಷನ್ ಇಲ್ಲ. ಯಾಕೆ ಅಂದರೆ ನಮ್ಮಲ್ಲಿರ್ತಕ್ಕಂಥ ಈ ಮಲತಾಯಿ ಧೋರಣೆಗಳು, ನಮ್ಗೆ ಇನ್ನೂ ದೊಡ್ಡ ದೊಡ್ಡ ಪದಗಳು ಬರುತ್ತೆ, ಬಹಳ ಇದಾಗ್ತಾ ಇದೆ. ಅಷ್ಟು ನೋವು ತಿಂದಿದ್ದು ನಾನು, ಮೋಹನ್ನರು ತುಂಬ ನೋವುಗಳು ತಿಂದಿದ್ದೀವಿ. ಬಹುಜನ ಸಮಾಜ ಪಕ್ಷ ಕಟ್ಟೋದ್ರಿಂದ ಹಿಡಿದು, ದಲಿತ ಸಂಘಟನೆಗಳನ್ನು ಕಟ್ಟೋದ್ರಿಂದ ಹಿಡಿದು, ಈ ರಾಜ್ಯಾಧ್ಯಕ್ಷಗಳ ಕಿರೀಟ ಧಾರಣೆಗಳನ್ನ, ಪಟ್ಟಾಭಿಷೇಕಗಳನ್ನ ನೋಡಿ 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 ಸಾಕಾಗಿದೆ. ಈ ಕಾರಣಕ್ಕಾಗಿ ನಾನು ನಿಮ್ಮನ್ನ ಕೇಳುವಂತ ಅಧಿಕಾರ ಮತ್ತೆ ಹಕ್ಕಿನಿಂದ ನಾನು ಈ ಮಾತನ್ನು ಮಾತಾಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ನನ್ನನ್ನು ದಬಾಯಿಸಿ ಕೇಳುವಂತ ಹಕ್ಕು ಮತ್ತು ಅಧಿಕಾರ ನಿಮಗಿದೆ. ನಾವೆಲ್ಲರೂ ಕೂಡ ಸಮಕಾಲೀನರು, ಅಣ್ಣ ತಮ್ಮಂದರು, ನಾವೆಲ್ಲ ಜೊತೆಯಾಗಿ ನಡಿಬೇಕಾಗಿದೆ. ಇಲ್ಲಿ ಯಾರು ದೊಡ್ಡವರು ಚಿಕ್ಕವರು ಯಾರು ಇಲ್ಲ. ಆದರೆ ಒಂದು ಪ್ರೊಫೆಷನಲಿಸಮ್ ಅಂತ ಬಂದಾಗ ಆ ಸೀನಿಯಾರಿಟಿ ಕೊಡುವಂಥ ಗೌರವ, ನಮಗಿಂತ ಒಂದು ದಿವಸ ಮೊದಲು ಎನ್ರೋಲ್ಮೆಂಟ್ ಆಗಿದ್ರೂ ಕೂಡ ಅವ್ರು ಕೊಡುವಂಥ ಗೌರವನ ನಾವು ಕೊಡಲೇಬೇಕು. ಈ ರೀತಿಯಾದ ಗೌರವಿತವಾದಂಥ ಪ್ರೊಫೆಷನ್ನು, ಅದ್ರ ಜೊತೆಗೆ ಸಾಮಾಜಿಕ ಕಾಳಜಿ ಇರ್ತಕ್ಕಂಥ ಬಾಬಾ ಸಾಹೇಬರ ಆ ಟ್ರೂ ಸ್ಪಿರಿಟನ್ನ ನಾವು ತುಂಬಬೇಕಾದ್ರೆ ನಾವೆಲ್ಲ ಒಂದು ಕಡೆ ಕೂತ್ಕೊಂಡು ತಾಯಿತನದಿಂದ ಮುಕ್ತವಾಗಿ ಮಾತಾಡಬೇಕಾಗಿದೆ. ನಮ್ಮ ಸಂಘದ ವತಿಯಿಂದ ಮಂಜುನಾಥ್ ಅವರಿಗೆ ಅವರು ಗೆದ್ದು ಬರಲಿ ಅಂತೇಳಿ ನಾವು ನಮ್ಮ ಸಂಘದ ಪರವಾಗಿ ಆಶಿಸ್ತೀವಿ. ಅದೇ ರೀತಿ ನಮ್ಮ ಜ್ಯೋತಿ ಮರಡಿ ಮೇಡಮ್ ಅವ್ರಿಗೂ ಒಂದು ಕಿರು ಸನ್ಮಾನವನ್ನ ಮಾಡ್ತಾ ಇದ್ದೀವಿ. ಜ್ಯೋತಿ ಮರಡಿ ಮೇಡಮ್ ಅವ್ರಿಗೆ. ಅದಾದ ನಂತರ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಮುನ್ರಾಜ್ರವರು ಇನ್ಮೇಲೆ ಸಕ್ರಿಯವಾಗಿ ನಮ್ಮ ಸಂಘಕ್ಕೆ ದುಡಿಲಿ ಬರಲಿ ಅಂತ ಹೇಳ್ತಾ ಇವತ್ತು ಸನ್ಮಾನ ಮಾಡ್ತಾ ಇದ್ದೀವಿ. ಸಾಲಕ್ಕೆ ಸರ್ ದಯವಿಟ್ಟು ಸರ್ ಮುನ್ರಾಜ್ ಸಾಲಕ್ಕೆ ಸರ್ ಸೆಕ್ರೆಟರಿ ಅವರಿಗೆ ದಯವಿಟ್ಟು ಚೇತನ ಕೊಡ್ಲಿ, ಇಲ್ಲದೆ ನಮ್ಮ ಸಂಘದಲ್ಲಿ ಓಡಾಡ್ಲಿ ಅಂತೇಳಿ. ಅದೇ ರೀತಿ ನಮ್ಮ ಎಳಗೌರವರಿಗೆ ಸನ್ಮಾನ, ಆಮೇಲೆ ನಮ್ಮ ಪಟಾಪಟ್ ಪ್ರಕಾಶ್ ಅವರಿಗೆ ನಮ್ಮ ಸಲಹೆ ಸೂಚನೆಗಳು ಅವ್ರಿಗೂ ಸನ್ಮಾನ. ಅದಾದ ನಂತರ ಮುನಿಗಂಗಪ್ಪನವ್ರಿಗೆ, ಕೃಷ್ಣಪ್ಪನವ್ರಿಗೆ, ಸರ್ ಮುನಿಯಪ್ಪ ನರಸಿಂಹಮೂರ್ತಿ ಅವರಿಗೆ ಬರಬೇಕು. ಮುನಿಯಪ್ಪ ಬುಳ್ಳಟ್ಟಿ ಅವರು ನರಸಿಂಹಮೂರ್ತಿ ಸಾಹೇಬರು ಬರಬೇಕು. ನಮ್ಮ KP ವೆಂಕಟೇಶ್ ಅವರಿಗೆ ಶ್ರೀನಿವಾಸ ಅವರಿಂದ ಸನ್ಮಾನ. ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಂಘದ ವಕೀಲರ ಸಂಘದಿಂದ ನಾವು ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಒಂದು ಸಂದೇಶ ರವಾನೆ ಆಗುವ ರೀತಿ ಇಡೀ ರಾಜ್ಯದ ಎಲ್ಲ ವಕೀಲ SC ST ವಕೀಲ ಮೆಂಬರ್ಸನ್ನು ಗ್ಯಾದರ್ ಮಾಡಿ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಸಮಾವೇಶ ಏರ್ಪಡಿಸಿ ಆ ಒಂದು ಮೆಸೇಜು ಅಲ್ಲಿ ಏನು ನಿರ್ಣಯ ತಗೋತೀವಿ, ಎಲ್ಲ ರಂಗದಲ್ಲೂ ನಮಗೆ ಮೀಸಲಾತಿ ಕೊಡಬೇಕು ವಕೀಲರಿಗೆ, SC ST ವಕೀಲರಿಗೆ ಅಂಥೇಳಿ ಈ ಸಮಾಜಕ್ಕೆ ಮತ್ತು ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಒಂದು ಸಂದೇಶವನ್ನು ರವಾನೆ ಮಾಡೋ ಸಲುವಾಗಿ ಇವತ್ತಿನ ದಿವಸ ಸಭೆ ಸೇರಿದ್ವಿ. ಈ ಸಭೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಮಿತ್ರರುಗಳು ಅವರು ಒಳ್ಳೆಯ ಒಂದು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅವರು ಹಿರಿಯರು ಕೊಟ್ಟಂಥ ಮಾರ್ಗದರ್ಶನ, ಹಿರಿಯರು ನೀಡಿದಂಥ ಒಂದು ದಾರಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾಗಿ ಮಾಡ್ಕೊಂಡು ಹೋಗೋದಕ್ಕೆ ಮತ್ತು ನಮ್ಮ ಸಮುದಾಯದವರಿಗೆ ಏನು ಇವತ್ತಿನ ದಿವಸ ಬೆಂಗಳೂರು ವಕೀಲರ ಸಂಘದಲ್ಲಿ ಏನು ಒಂದು ಇದು ನಡೀತಾ ಇದೆ, ಮುಂದಿನ ದಿನಗಳಲ್ಲಿ ಅದು ನಡೀದೇ ಹಾಗೆ ಮಾಡಿ ದೌರ್ಜನ್ಯ ನಿಲ್ಲಿಸಿ ಅವರು ನಮಗೂ ಒಂದು ನಮ್ಮ ಇದು ಏನಿದೆ ಬೇಡಿಕೆಗಳೇನಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹೈಕೋರ್ಟ್ಗಳಿರ್ಬೋದು, ಡಿಸ್ಟ್ರಿಕ್ಟ್ ಕೋರ್ಟ್ಗಳಿರ್ಬೋದು, ತಾಲೂಕು ಕೋರ್ಟ್ಗಳಿರ್ಬೋದು ಹಾಕಿದಂತೆ ನಾವು ಪ್ರಾಕ್ಟೀಸ್ ಮಾಡ್ತಕ್ಕಂಥ ನಮ್ಮ ಸಂಘದ AAB ಸಂಘದಲ್ಲಿ ಅವರ ಭಾವಚಿತ್ರನ ಹಾಕೋ ತನಕ ನಮ್ಮ ಹೋರಾಟವನ್ನು ನಿಲ್ಲಿಸಲ್ಲ. ಯಾವುದೇ ಕಾರಣಕ್ಕೂ ನಾವು ಇದಕ್ಕೆ ಯಾರೂ ಬಗ್ಗೋದಿಲ್ಲ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಇದು ಏನಿದೆ ಅದರ ಒಂದು ದಾರಿಯಲ್ಲಿ ನಾವು ಹೋಗ್ತೀವಿ ಅಂತ ಈ ಒಂದು ವೇದಿಕೆ ಮುಖಾಂತರ ಒಂದು ಮೆಸೇಜನ್ನು ಇವತ್ತಿನ ದಿವಸ ಪಾಸ್ ಮಾಡ್ತಾ ಇದ್ದೀವಿ. ಬಲಪಡಿಸಬೇಕಾದ್ರೆ ನಾವು ಬೇರೆ ಎಲ್ಲ ಜಿಲ್ಲೆಗಳು, ತಾಲೂಕುಗಳಲ್ಲಿ ಹೋಗಿ ಕೆಲವು ಸುಮಾರು 10 ಜಿಲ್ಲೆಗಳಲ್ಲಿ ಹೋಗಿ ನಾವು ತಾಲೂಕುಗಳಲ್ಲಿ ಒಂದು 30 ತಾಲೂಕುಗಳಲ್ಲಿ ಒಂದು ಸಂಘಟನೆಗಳನ್ನು ಈಗಾಗಲೇ ಮಾಡಿದ್ದೀವಿ. ಆ ಸಂಘಟನೆ ಪದಾಧಿಕಾರಿಗಳನ್ನು ಮಾಡ್ಕೊಂಡಿದ್ದೀವಿ. ಬರೀ ಇದು ಬೆಂಗಳೂರಿಗೆ ಮಾತ್ರ ಸೀಮಿತ ಅಲ್ಲ, ಇಡೀ ರಾಜ್ಯಕ್ಕೆ ಎಲ್ಲ ಜಿಲ್ಲೆಗಳು, ತಾಲೂಕುಗಳು ಎಲ್ಲದಕ್ಕೂ ಒಂದು ಮೀಸಲು ಅಂತ ಹೇಳ್ತೀವಿ ನಾವು. ಓಕೆ ಸರ್, ಥ್ಯಾಂಕ್ ಯು ಸರ್. ರಿಪಿಟೇಷನ್ ಬಗ್ಗೆ ಹೇಳಿದ್ರು ಸರ್, ಮೂರ್ತಿ ಬಗ್ಗೆ ಅದೇನು ಸರ್?
ಸುಪ್ರೀಂ ಕೋರ್ಟಲ್ಲಿ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಮಗೆ AABಯಲ್ಲಿ ನಮ್ಮ ಅಡ್ವೊಕೇಟ್ ಅಸೋಸಿಯೇಷನ್ ಬೆಂಗಳೂರು ಮತ್ತು ಬಾರ್ ಕೌನ್ಸಿಲ್ ಆಫ್ ಕರ್ನಾಟಕದಲ್ಲಿ ಮೀಸಲಾತಿ ಬೇಕು. ನಮಗೆ ಕನಿಷ್ಠ ನಮ್ಮ ಒಂದು ಮೀಸಲಾತಿ ಏನು ಲೇಡಿ ರಿಸರ್ವೇಷನ್ ಅಂತ ಕೊಟ್ಟಿದ್ದಾರೆ, ನಮ್ಮ SC STಗಳಿಗೂ ಕೂಡ ಒಂದು ಮೀಸಲಾತಿ ಕೋರಿ ನಾವೇನು ಮಾಡಿದ್ದೀವಿ ಅದು 26ನೇ ತಾರೀಕು ಪ್ರಮುಖವಾಗಿ ಇತ್ಯರ್ಥ ಆಗೋದಿದೆ. 23ನೇ ತಾರೀಕು ಸುಪ್ರೀಂ ಕೋರ್ಟಲ್ಲಿ ಲಿಸ್ಟ್ ಆಗಿದೆ. ಅದು ಲಿಸ್ಟ್ ನಂಬರ್ 70 ಅದು ಆಗಿದೆ, ಸೀರಿಯಲ್ ನಂಬರ್ 70 ಅದು ಆಗ್ಬೋದು ಅನ್ನೋ ಒಂದು ಆಸೆ ಆಕಾಂಕ್ಷೆ ನಮ್ಮಲ್ಲಿದೆ. ಇದು ನಮ್ಮ ರಾಜ್ಯಕ್ಕೆ ಮಾತ್ರ ಇಲ್ಲ, ಸುಪ್ರೀಂ ಕೋರ್ಟಲ್ಲಾದರೆ ಇಡೀ ರಾಷ್ಟ್ರದ ಎಲ್ಲ ರಾಜ್ಯಗಳಿಗೂ ಎಲ್ಲ ಜಿಲ್ಲೆಗಳಿಗೂ ಇದು ಅನ್ವಯಿಸ್ತಕ್ಕಂಥದ್ದು. ಅದರಿಂದ ನಾವು ಆ ಒಂದು ಆದೇಶನ ಅಪೇಕ್ಷೆ ಪಡ್ತಾ ಇದ್ದೀವಿ. ಈ ಮುಂದಿನ ಬಡ್ಜೆಟಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಏನಿದೆ ಅವರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ನಮ್ಮ ಒಂದು ಸಂಘದ ಕಚೇರಿಗೆ ಒಂದು ಅವಕಾಶ ಮಾಡಿಕೊಡ್ತೀವಿ ಮತ್ತು ಸಂಘಕ್ಕೆ ಹೆಚ್ಚಿನ ಒಂದು ಅನುದಾನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರಂತೆ ನಾವು ನಮ್ಮ ಭಾಗದ ಎಲ್ಲ ವಕೀಲ ಮಿತ್ರರಿಗೆ ಆಯಾ ತಾಲೂಕು ಇರ್ಬೋದು, ಜಿಲ್ಲೆಗಳಿರ್ಬೋದು, ಅಲ್ಲಿ ಯಾರು ನಮ್ಮ ವಕೀಲರುಗಳು ಅನಾನುಕೂಲವಾಗಿದ್ದಾರೆ ಅವರಿಗೆ ಮನೆ ಮಾಡ್ಕೊಳ್ಳೋದಕ್ಕೆ ಒಂದು ವ್ಯವಸಾಯಕ್ಕೆ ಅನುಕೂಲ ಆಗೋ ರೀತಿಯ ಒಂದು ಗ್ರಾಂಟ್ಗಳನ್ನು ಕೊಡಬೇಕು ಅಂತಲೂ ನಾವು ಕೇಳ್ಕೊಂಡಿದ್ದೀವಿ. ಮುಂದಿನ ಬಡ್ಜೆಟಲ್ಲಿ ಇದು ಮಾಡ್ಕೊಂಡಿದ್ದೀವಿ. ಧನ್ಯವಾದ ಸರ್.